ಭಜನೆ ಇದು ಕೇವಲ ಭಕ್ತಿಯ ಸ್ವರವಲ್ಲ, ಅಂತರಂಗದ ಧ್ವನಿಯ ಪ್ರತಿಧ್ವನಿ. ಜಗದವರೆಲ್ಲ ಶಿವ 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 ಎನ್ನಿರು. ರಾಗ ತಾಳದ ಜೊತೆ ಯೋಗ ಶಿಸ್ತಿನ ಮೂಲಕ ಭಜನೆ ಕಲಿಯುವ ಜೊತೆಗೆ ಅಂತರಂಗದ ಶುದ್ಧಿಗೆ ದಾರಿಯಾಗುವ ಸ್ಥಳವೇ ಧರ್ಮಸ್ಥಳದ ಭಜನಾ ಕಮ್ಮಟ. ಇಪ್ಪತ್ತೇಳು ವರ್ಷಗಳಿಂದ ಭಕ್ತಿಗೆ ಸ್ವರವಾಗಿ, ವ್ಯಕ್ತಿತ್ವಕ್ಕೆ ಆಧಾರವಾಗಿ ಜೀವನ ಶೈಲಿಯನ್ನ ರೂಪಿಸುವುದರ ಜೊತೆಗೆ ಭಜನಾ ಪರಂಪರೆಯನ್ನ ಮುನ್ನಡೆಸಿಕೊಂಡು ಧರ್ಮಸ್ಥಳದ ಮಂಜುನಾಥ ಭಜನಾ ಪರಿಷತ್ ತನ್ನ ಕಲ್ಪನೆಯ ಮೂಲಕ ಅದೆಷ್ಟೋ ಶಿಬಿರಾರ್ಥಿಗಳ ಜೀವನವನ್ನ ರೂಪಿಸಿದೆ. ಇದೆಲ್ಲದಕ್ಕೂ ಕಾರಣ ಹಾಗೂ ಸ್ಫೂರ್ತಿ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು. ಕಳೆದ 27 ವರ್ಷಗಳಿಂದ ಭಜನಾ ಕಮ್ಮಟ ಇಲ್ಲಿ ನಡೀತಾ ಇದೆ. ಯಾವುದೇ ಒಂದು ಸಮಾಜಮುಖಿ ಕಾರ್ಯಕ್ರಮ ಕ್ಷೇತ್ರದಿಂದ ಒಮ್ಮೆ ಆರಂಭ ಆಗಿದ್ರೆ ಅದನ್ನು ಮತ್ತೆ ನಿರಂತರವಾಗಿ ನಡೆಸ್ಕೊಂಡು ಹೋಗೋದೇ ಇಲ್ಲಿಯ ಒಂದು ವಿಶೇಷತೆ. ಈ ವರ್ಷ ಮಾಡಿದ್ರು ಬರೋ ವರ್ಷ ಬಿಟ್ಟರು ಅಂತ ಹೇಳುವ ವಿಷಯ ಇಲ್ಲ. ಅದರ ಹಿಂದೆ ನಿರಂತರ ಪ್ರಯತ್ನ ಇದೆ. ನಮ್ಮ ಯೋಜನೆ ಕಾರ್ಯಕರ್ತರು ಭಜನಾ ಮಂಡಳಿಗಳನ್ನು ಆರಿಸೋದ್ರಿಂದ ಹಿಡಿದು ಅವರನ್ನು ಅಲ್ಲಿ ಹಾಡಿಸಿ ಒಳ್ಳೆಯ ಭಜಕರನ್ನೇ ಆಯ್ಕೆ ಮಾಡಿ ಇಲ್ಲಿಗೆ ತರ್ತಾರೆ. ಈ ಒಂದೊಂದು ಭಜಕರ ಹಿಂದೆ ಒಂದೊಂದು ಭಜನಾ ಮಂಡಳಿಗಳೇ ಇರ್ತದೆ. ಅವರು ವಾಪಸ್ ಹೋಗಿ ಇಲ್ಲಿ ಕಲಿತ ಭಜನೆಗಳನ್ನು ಅಲ್ಲಿ ಹೇಳಿಕೊಡ್ಬೇಕಾಗತ್ತೆ. ಸೆಪ್ಟೆಂಬರ್ 14ರಿಂದ 21ರವರೆಗೆ ನಡೆದ ಈ ವರ್ಷದ ಕಮ್ಮಟವು ಭಕ್ತಿ ಭಾವಕ್ಕೆ ನಾಂದಿಯಾಯಿತು. 7 ದಿನಗಳ ಕಾಲ 92 ಭಜನಾ ಮಂಡಳಿಗಳ ಮೂಲಕ ಸುಮಾರು 192 ಭಜನಾ ಶಿಬಿರಾರ್ಥಿಗಳು ಈ ವರ್ಷದ ಕಮ್ಮಟದಲ್ಲಿ ಭಾಗವಹಿಸಿ ತಮ್ಮ ಭಕ್ತಿಗೆ ಸ್ವರವನ್ನ ನೀಡುವುದರ ಮೂಲಕ ಸಾಕ್ಷಾತ್ ದೇವರನ್ನ ತಮ್ಮ ಭಕ್ತಿಯ ಭಜನೆಯ ಮೂಲಕ ಅರ್ಚಿಸಿದರು. ಪೂಜಾ ಕಾವಂತರು ಹಾಗೂ ಅಮ್ಮನವರ ಕಲ್ಪನೆನೇ ಬಹಳ ಅದ್ಭುತ. ಅವರು ಯಾವಾಗಲೂ ಸಮಾಜಕ್ಕೆ ಒಳ್ಳೆಯದಾಗುವ ವಿಷಯದ ಬಗ್ಗೆನೇ ಅವರ ಯೋಚನೆ ಮತ್ತು ಕಾರ್ಯ ಆಗ್ತಾ ಇರ್ತದೆ. ಹಾಗಾಗಿ ಭಜನಾ ಕಮ್ಮಟ ಎಷ್ಟೋ ಜನರಿಗೆ ಒಳ್ಳೆಯ ಮನಸ್ಸು ಕೊಡ್ತದೆ. ಎಷ್ಟೋ ಜನರ ಮನಸ್ಸು ಪರಿವರ್ತನೆ ಆಗಿದೆ. ಅಂಥ ಯುವ ಜನರಂತೂ ತುಂಬ ಭಜನೆಗೆ ಈಗ ಪ್ರಾಮುಖ್ಯತೆ ಕೊಡ್ತಾ ಇದ್ದಾರೆ. ಶತಮಾನಗಳ ಭಜನೆಯ ಪರಂಪರೆಯನ್ನ ದಶಕಗಳಿಂದ ಮುಂದುವರಿಸಿಕೊಂಡು ಬಂದಿರುವ ಈ ಭಜನಾ ಕಮ್ಮಟ ಕೇವಲ ಭಕ್ತರನ್ನ ಒಗ್ಗೂಡಿಸದೆ ಭಕ್ತರ ಭಕ್ತಿಯನ್ನ ಜೀವಂತಗೊಳಿಸುವ ಪ್ರಯತ್ನದ ಜೊತೆಗೆ ಅದೆಷ್ಟೋ ವ್ಯಕ್ತಿತ್ವಗಳನ್ನು ನಿರ್ಮಾಣ ಮಾಡಿದ ಕಾರ್ಯಕ್ಕೆ ಆಧಾರವಾಗಿದೆ. ಸನಾತನ ಸಂಸ್ಕೃತಿಯ ಎಲ್ಲ ಇರುವಿಕೆಯನ್ನು ದೃಢಪಡಿಸಿಕೊಳ್ಳಬೇಕು ಮತ್ತು ಆ ಪದ್ಧತಿಗಳನ್ನು ಸಂಸ್ಕಾರವನ್ನು ಉಳಿಸಬೇಕು ಮತ್ತು ಮುಂದಿನ ಪೀಳಿಗೆಗೆ ಹಸ್ತಾಂತರಿಸಬೇಕು ಅಂತೇಳುವಂತಹ ಬಹಳ ಮಹತ್ತರವಾದಂಥ ಧ್ಯೇಯ ಉದ್ದೇಶವನ್ನು ಹಮ್ಮಿಕೊಂಡಂಥ ಈ ಯೋಜನೆ ಸುಮಾರು 27 ವರ್ಷಗಳ ಹಿಂದೆ ಪ್ರಾರಂಭವಾದಂತಹ ಈ ಭಜನಾ ಕಮ್ಮಟ ಇಂದಿಗೆ 4755 ಭಜನಾ ಶಿಬಿರಾರ್ಥಿಗಳು, 2525 ಭಜನಾ ಮಂಡಳಿಗಳು, 77771 ಗಾಯಕರ ಭಕ್ತಿಯ ಸ್ವರದಲ್ಲಿ ಮಿಂದೆದ್ದು ಭಜನಾ ಕಮ್ಮಟ ತನ್ನ ಶ್ರೇಷ್ಠತೆಯಿಂದ ಇಂದಿಗೂ ಮುನ್ನಡೆದುಕೊಂಡು ಬಂದಿದೆ. ಈಗ ಬೇರೆ ಪಾಶ್ಚಾತ್ಯ ಸಂಗೀತದ ಅಬ್ಬರ ನಮ್ಮಲ್ಲಿ ಹೆಚ್ಚಾಗ್ತಾ ಇರುವಾಗ ನಾವು ದೇವರಿಂದ ದೂರ ಆಗ್ತಾ ಇದ್ದೇವೆ, ನಮ್ಮ ಬೇರುಗಳಿಂದ ನಾವು ದೂರ ಆಗ್ತಾ ಇದ್ದೇವೆ. ಆ ಥರದ ಒಂದು ಸಂದರ್ಭದಲ್ಲಿ ಇಲ್ಲಿ ಎಷ್ಟು ಶ್ರದ್ಧೆಯಿಂದ ಪ್ರತಿ ವರ್ಷವೂ ಭಜನಾ ಕಮ್ಮಟವನ್ನು ಮತ್ತು ಆ ಭಜನಾ ಕಮ್ಮಟದಲ್ಲಿ ಬರೀ ಭಜನೆ ಅಷ್ಟೇ ಅಲ್ಲದೆ ನಮ್ಮ ಒಂದು ವ್ಯಕ್ತಿತ್ವದ ವಿಕಸನವನ್ನು ಮಾಡುವ ನಿಟ್ಟಿನಲ್ಲಿ ಎಷ್ಟು ಅದ್ಭುತವಾದ ಒಂದು ಟ್ರೈನಿಂಗ್ ಇಲ್ಲಿ ನಡೀತಾ ಇದೆ. ಭಜನೆ ಅಂದ ತಕ್ಷಣ ಯೂಶಲಿ ಒಂದು ಮಿಡ್ ಏಜ್ನವರು ಅಥವಾ ವಯಸ್ಸಾದವರು ಬಂದು ಕೂತ್ಕೊಳ್ಳೋದು, ಕೇಳೋದು, ಕಲಿಯೋದು ಒಂದು ನಾರ್ಮಲ್. ಇದು ಯಂಗ್ಸ್ಟರ್ಸ್ ಎಷ್ಟು ಜನ ಬಂದಿದ್ದರು,
ಅದನ್ನು ನೋಡಿದಾಗ ನನಗೆಲ್ಲೋ ಒಂದು ಕಡೆ ಒಂದು ಹೋಪ್ ಉಳಿತು. ಇಲ್ಲ, ಇದು ಉಳಿಯುತ್ತೆ, ನಮ್ಮ ಮುಂದಿನ ಪೀಳಿಗೆ ಹೇಗಪ್ಪ ಎಲ್ಲಿ ದಾರಿ ತಪ್ಪಿ ಹೋಗ್ತಾ ಇದ್ದಾರೆ ಅನ್ನೋ ಭಯ ಇತ್ತಲ್ಲ, ಆ ಭಯ ಸ್ವಲ್ಪ ಕಮ್ಮಿ ಆಯಿತು. ಇಲ್ಲಿ ಕೇವಲ ಭಜನೆಯನ್ನ ಕಲಿಯುವ ಉದ್ದೇಶದೊಂದಿಗೆ ಬಂದವರನ್ನ ಮಾತ್ರವಲ್ಲದೆ ಎಲ್ಲ ದುರಭ್ಯಾಸಗಳನ್ನ ಬದಿಗಿಟ್ಟು ಹೊಸ ಬದುಕನ್ನ ಕಟ್ಟಿಕೊಳ್ಳುವ ಆಶಯದೊಂದಿಗೆ ಬಂದಂತಹ ಅದೆಷ್ಟೋ ಜನರ ಬದುಕನ್ನ ಬದಲಾಯಿಸಿ ಅವರಿಗೆ ಹೊಸ ಜೀವನವನ್ನ ಕಟ್ಟಿಕೊಟ್ಟಿದೆ ಈ ಭಜನಾ ಕಮ್ಮಟ. ಮೊದಲು ನಾನು ಒಂದು ಕುಡಿತಕ್ಕೆ ಒಳಗಾದ ಮನುಷ್ಯ, ಇನ್ನೇನು ನಮ್ಮ ಜೀವನಾನೇ ಹೋಗಬೇಕು ಅನ್ನೋ ಪರಿಸ್ಥಿತಿಯಲ್ಲಿದ್ದಂಥವ್ರು ಧರ್ಮಸ್ಥಳದ ಒಂದು ಮಧ್ಯವರ್ಜನೆ ಶಿಬಿರಕ್ಕೆ ಬಂದು ನಾವು ಕುಡಿತದಿಂದ ಮುಕ್ತರಾಗಿ ಹೊರಗಡೆ ಬಂದೆವು. ಸಮಾಜಕ್ಕೆ ನಮ್ಮಂಗಿದ್ದ ಯುವಕರು ದಾರಿ ತಪ್ಪರದಂಥ ಒಂದು ವೇದಿಕೆ ಬೇಕಾದರೆ ನಮಗೆ ಯಾವಾಗ ನಮ್ಮ ಗುರುಗಳು ತಿಳಿಸ್ತಾರೆ ಭಜನಾ ಕಮ್ಮಟ ಇದೆ, ಯುವಕರಲ್ಲಿ ಭಜನೆ ಮಾಡುವುದರ ಮುಖಾಂತರ ಮನಸ್ಸು ಸ್ವಚ್ಛವಾಗಿ ಬರುತ್ತೆ. ಯೋಗದಿಂದ ನಗರ ಭಜನೆಯ ತನಕ, ವಾಸ್ತವ್ಯದಿಂದ ಅತಿಥಿ ಉಪನ್ಯಾಸಗಳ ತನಕ ಶಿಸ್ತಿನ ಭಕ್ತಿಯನ್ನ ಶಿಬಿರಾರ್ಥಿಗಳಲ್ಲಿ ಮೂಡಿಸುವಂತಹ ದಿನಚರಿಗಳು ಇಲ್ಲಿಯದ್ದು. ಭಕ್ತಿಯ ಶಕ್ತಿಯ ಜೊತೆಗೆ ಭಜನೆಯ ಪಾವಿತ್ರತೆಯನ್ನ ಸಮಾಜಕ್ಕೂ ಪಸರಿಸುವಂತಹ ಉದ್ದೇಶದೊಂದಿಗೆ ಪ್ರತಿನಿತ್ಯ ಸಂಜೆಯ ಹೊತ್ತಿಗೆ ಎಲ್ಲ ಶಿಬಿರಾರ್ಥಿಗಳು ಧರ್ಮಸ್ಥಳದ ಸುತ್ತಮುತ್ತಲಿನ ನಗರಗಳಿಗೆ ತಲುಪಿ ಅಲ್ಲಿ ತಾವು ಕಲಿತಂತಹ ಭಜನೆಗಳನ್ನ ಜಪಿಸುತ್ತಾರೆ. ಪ್ರತಿನಿತ್ಯ ಮುಂಜಾನೆಯ ಯೋಗದ ತರಬೇತಿಯೊಂದಿಗೆ ಪ್ರಾರಂಭವಾಗುವ ಇವರ ದಿನಚರಿ ಭಜನೆಯ ಅಭ್ಯಾಸದ ಜೊತೆಗೆ ವಿಶೇಷ ಅತಿಥಿಯ ಉಪನ್ಯಾಸದ ಜೊತೆಗೆ ಕುಣಿತ ಭಜನೆ, ನಗರ ಭಜನೆ, ಹೀಗೆ ನಾನಾ ಪ್ರಕಾರಗಳ ಭಜನಾ ಶೈಲಿಯನ್ನ ಭಕ್ತರಿಗೆ ಈ ಭಜನಾ ಕಮ್ಮಟ ಕಲಿಸ್ತಾ ಇದೆ. ವಿಶೇಷವಾಗಿ ಭಜನೆ ಹೇಳಿಕೊಡುವಾಗ ಅಥವಾ ಕೇಳುವವರಿಗೆ ದೇಹದ ಭಂಗಿ ಬಹಳ ಮುಖ್ಯ. ನೇರವಾಗಿ ಕುಳಿತುಕೊಳ್ಳುವಂಥದ್ದು ಮತ್ತು ಕೈಕಾಲುಗಳು ನೋವು ಆಗದ ರೀತಿಯಲ್ಲಿ ಅವರು ಆ ದಿವಸದ ಸೆಷನ್ನನ್ನು ಮಾಡಬೇಕಾದರೆ ಯೋಗಾಸನ ಬಹಳ ಮುಖ್ಯ. ಆದ್ದರಿಂದ ಈ ಸುಲಭವಾದ ಕೆಲವೊಂದು ನಾವು ಬ್ರೀದಿಂಗ್ ಎಕ್ಸಸೈಸ್, ಪ್ರಾಣಾಯಾಮ, ಸೂರ್ಯ ನಮಸ್ಕಾರ ಇದನ್ನು ಹೇಳ್ಕೊಡ್ತಾ ಇದ್ದೀವಿ. ಭಜನೆ ಅದು ಮನೆಯಿಂದ ಮನದಿಂದ ದೂರ ಆಗಿದೆ. ಅಂತಹ ಸಂದರ್ಭದಲ್ಲಿ ಭಜನಾ ಕಮ್ಮಟದ ಮೂಲಕ ನಮ್ಮ ಹಳೆಯ ಜೀವನವನ್ನು ನೆನಪಿಸುವಂಥ ಒಂದು ಕೆಲಸ ಆಗ್ತಾ ಇದೆ. ಇದು ಒಂದನೇದು. ಹಿಂದೆ ನಗರ ಭಜನೆಯ ಮೂಲಕ ಸಾಮಾಜಿಕ ಸಾಮರಸ್ಯ ನಾವು ಬಾಲ್ಯದಲ್ಲಿದ್ದಾಗಲೇ ಇತ್ತು. ಹಾಗಾಗಿ ಈ ನಗರ ಸಂಕೀರ್ತನ ಕಾರ್ಯಕ್ರಮದ ಮೂಲಕವಾಗಿ ನಮಗೆ ಹಳೆಯ ದಿನಗಳನ್ನು ನೆನಪಿಸುವಂಥದ್ದು. ವೈಯಕ್ತಿಕವಾಗಿ ಹೇಳೋದಿದ್ದರೆ ಭಜನೆಗಿರುವಂಥ ಶಕ್ತಿ ಬೇರೆ ಯಾವುದಕ್ಕೂ ಕೂಡ ಇಲ್ಲ. ಭಜನಾ ಕ್ಷೇತ್ರವನ್ನು ಅತ್ಯಂತ ಕಡೆಗಣ್ಣಿನಿಂದ ನೋಡುವಂತಹ ಒಂದು ಕಾಲ ಪರಿಸ್ಥಿತಿ ಇತ್ತು. ಭಜನೆಗೆ 100 ವರ್ಷದ ಇತಿಹಾಸ ಇದ್ದರೂ ಕೂಡ ಒಂದು ಹಂತದಲ್ಲಿ ಭಜನೆಗೆ ಹೋಗುವ ಭಜಕರನ್ನು ಒಂದು ಕೀಳುಮಟ್ಟದಲ್ಲಿ ನೋಡುವಂತಹ ಪ್ರಸಂಗ, ಒಂದು ವ್ಯವಸ್ಥೆ ಇತ್ತು. ಆ ಕಾಲಘಟ್ಟದಲ್ಲಿ ಪರಮಪೂಜ್ಯ ಕಾವಂದರು ಈ ಕಾರ್ಯಕ್ರಮವನ್ನು ಕೈಗೆತ್ತಿಕೊಂಡರು. ಒಂದಷ್ಟು ಭಜಕರಿಗೆ ತರಬೇತಿ ಕೊಡಬೇಕು, ಮಾಹಿತಿ ಮಾರ್ಗದರ್ಶನವನ್ನು ಕೊಡಬೇಕನ್ನುವಂಥ ದೃಷ್ಟಿಯಲ್ಲಿ ಬೇರೆ ಬೇರೆ ಭಾಗದ ಭಜಕರನ್ನು ಕರೆಸಿ ಭಜನಾ ಕಮ್ಮಟ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಅದರ ಮುಖಾಂತರವಾಗಿ ಯುವಕರಿಗೆ ಭಜನೆಯ ತರಬೇತಿಯನ್ನು ಕೊಡುವುದರ ಜೊತೆಗೆ ಗ್ರಾಮ ಮಟ್ಟದಲ್ಲಿ ಭಜನೆಯ ಅನುಷ್ಠಾನ ಆಗಬೇಕು ಅನ್ನುವಂಥ ಚಿಂತನೆಯನ್ನು, ಆ ಕನಸನ್ನು ಕಂಡವರು ಪರಮಪೂಜ್ಯ ಕಾವಂದರು. ಭಜನಾ ಕಮ್ಮಟದ ಮೂಲಕ ಭಕ್ತಿಯನ್ನ ಪಸರಿಸುತ್ತಾ ಭಜನೆಯ ಪಾವಿತ್ರತೆಯನ್ನ ಮುಂದುವರಿಸುತ್ತಾ ಧರ್ಮದ ಪುನರುತ್ಥಾನಕ್ಕಾಗಿ ಸನಾತನ ಹಿಂದೂ ಧರ್ಮದ ಪಾರಂಪರೆಯನ್ನ ಮುಂದಿನ ಪೀಳಿಗೆಗೆ ದಾರಿ ಎರೆಯುವಂತಹ ಮಹಾನ್ ಕಾರ್ಯವನ್ನ ದಶಕಗಳಿಂದ ಮುನ್ನಡೆಸಿಕೊಂಡು ಬರುವಂತಹ ಧರ್ಮ ಕ್ಷೇತ್ರವೇ ಶ್ರೀ ಕ್ಷೇತ್ರ ಧರ್ಮಸ್ಥಳ.